ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ CM ಸಿದ್ದರಾಮಯ್ಯರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ CM ಸಿದ್ದರಾಮಯ್ಯ ಮಾತನಾಡುವ ದೃಶ್ಯ ತಾವು ನೋಡಬಹುದು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರದ ಪರಿಣಾಮಕಾರಿ ಬದಲಾವಣೆಗೆ ಶಕ್ತಿ ತುಂಬಿದ ಜನಮೆಚ್ಚಿದ ನಾಯಕರು ಇದೀಗ ಈ ವೇದಿಕೆ ಕಾರ್ಯಕ್ರಮವನ್ನ ಅಧಿಕೃತವಾಗಿ ದೀಪವನ್ನ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ರಾಜಕೀಯ ಗಣ್ಯಮಾನ್ಯರು ಕೂಡ ಇಂಚಿನ ಉದ್ಘಾಟನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹೆಚ್ಚಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ 2013ರಲ್ಲಿ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡಿದರು. 2013 ಡಿಸೆಂಬರ್ 5ನೇ ತಾರೀಕು ಕಾನೂನನ್ನು ಮಾಡಿದ್ರು. ಆ ಕಾನೂನು ಮಾಡಿದ್ರಿಂದ ಇವತ್ತು 2025-26ಕ್ಕೆ SCP TSP ಕಾಯ್ದೆ ಹಣ ಎಷ್ಟಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 47,018 ಕೋಟಿ ರೂಪಾಯಿ. 40,000 ಇತ್ತು, ಇವತ್ತು 42,018 ಕೋಟಿ. ಸ್ವಲ್ಪ ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ, 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷ ಅಧಿಕಾರದಲ್ಲಿದ್ದವರು ಒಟ್ಟು SCP TSP ಖರ್ಚು ಮಾಡಿದಂತ ಹಣ 1,10,10,000 ಕೋಟಿ 4 ವರ್ಷದಲ್ಲಿ. ನಾವು 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,17,000 ಕೋಟಿ ರೂಪಾಯಿ. 1,17,000 ಕೋಟಿ 3 ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಅವರು 4 ವರ್ಷದಲ್ಲಿ ನಾವು 1,10,10,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ವಿ.